ಮೊದಲಂತೆ ಹೋಗಿ ಫಿಕ್ಸ್ ಆಯ್ತಂತೆ. ಇಂಥ ಪರ್ವತ ಕಿತ್ತಿ ತಂದು ಎಷ್ಟು ಅದೇ ಜಾಗಕ್ಕೆ ಫಿಕ್ಸ್ ಆಗುವ ಹಾಗೆ ಮಾಡಿದ್ದಾನೆ. ಯಾವತ್ ಸಂಜೀವನಾದ್ಯೌಷಧಿ ಅಧಿಕ ಪ್ರಾಣ ಲಂಕಾಮನೀಷಿ ಭದ್ರಾಕ್ಷಿ ಸುಸ್ಪದಂತಂ ತತೌಜಗಿರಿ ಪಾಠಯಂತಂ ಧೀರ್ವಾಯಾಂತೇ ರಾಘವಾಂಗರವು ಪ್ರಣತಮಪಿ ತದಾ ಏಕಕ್ಷಣೆ ಸ್ವಾಮಿ ಲೋಕ. ಒಂದು ಕ್ಷಣದಲ್ಲಿ ಇಷ್ಟು ಕಾರ್ಯಾಚರಣೆ ಮಾಡಿದ್ದಾನೆ. ರೆಡಿಯಾಗಿ ಬರ್ಲಿಕ್ಕೇನೆ 4 ಕ್ಷಣ ಬೇಕು. ಹನುಮಂತನ ಕ್ಷಿಪ್ರ ಕಾರ್ಯಕಾರಿತ್ವ ಅಂದ್ರೆ ಅಂತ ಫಲ ಎಷ್ಟಿರ್ಬೇಕು. ಆ ಪರ್ವತ ಕಿತ್ತಿ ತಂದು ಇಲ್ಲಿಂದ ಎಸಿಬೇಕಾದ್ರೆ ನಷ್ಟಚ್ಛೇದಾಂಕ ಪ್ರಾಗಿವಾಬಹುದು ಇಟ್ಟಿದ್ದಾರೆ ಪರ್ವತ ಅಂತ ಗುರ್ತಿ ಸಿಗದೇ ಇದ್ದ ಹಾಗೆ ಫಿಕ್ಸ್ ಆಯ್ತು. ಗುರಿ ಏನ್ ಕೌಶಲ, ತೇ ನಮ ಕೌಶಲಾಯ ಅಂತಾರೆ. ಇಂಥ ಹನುಮಂತನ ಆರಾಧನೆ ಮಾಡಿದ್ರೆ ಆ ಬುದ್ಧಿ, ಕೌಶಲ, ಬಲ ಎಲ್ಲವೂ ಬರ್ತದೆ. ಎಷ್ಟು ವರ್ಷದಿಂದ ನಾವು ಅಕ್ಷತೆ ಅಂಗಾರಕ್ಕೆ ಹಚ್ಚುತ್ತೀವಿ, ಅಕ್ಷತೆ ಎಲ್ಲೋ ಹೋಗಿರ್ತದೆ, ಅಂಗಾರ ಎಲ್ಲೋ ಹೋಗಿರ್ತದೆ. ಇಲ್ಲ 10 ಆಗಿರ್ತದೆ, ಇಲ್ಲ 0 1 ಆಗಿರ್ತದೆ. ಅಂಗಡಿ ಇದ್ರೆ ಅಕ್ಷತೆ ಅಂಗಾರಕ್ಕೆ ಹಚ್ಚಲಿಕ್ಕೆ ಬರೋದಿಲ್ಲ, ಇಲ್ಲ ಪಕ್ಕದವ್ರಿಗೆ ಕೇಳಬೇಕು ಹಂಗಿದೆ. ಏನು ಗುರಿ, ಈ ಲಂಕಾಪಟ್ಟಣದಲ್ಲಿ ನಿಂತುಕೊಂಡು ಆ ಪರ್ವತ ಎಷ್ಟರ ಅದೇ ಜಾಗಕ್ಕೆ ಹೋಗಿ ಸೇರಿದೆ ಅಂತ. ಅಂಥ ಗುರಿ, ಅಂಥ ಕೌಶಲ ಹನುಮಂತನು. ನಮ್ದು ಅಕ್ಷತೆ ಅಂಗಾರಕ್ಕೆ ಆ ಕೌಶಲ ಇಲ್ಲ. ಆದರೆ ತುತ್ತು ಮಾತ್ರ ಸರಿಯಾಗಿ ಬಾಯಿಗೆ ಹೋಗ್ತದೆ. ಆ ಬೀಚೆ ಹೋಗೋದೇ ಕಣ್ಣು ಮುಚ್ಚಿಕೊಂಡ್ರು ಕೂಡ ತುತ್ತು ನೇರ ಹೋಗೋದು ಬಾಯಿಗೆ. ಇಂಥ ಕತ್ತಲೆಯಲ್ಲೂ ಕೂಡ ಅಲ್ಲಿಗೇ ತುತ್ತು ಹೋಗ್ತದೆ. ಈ ಬುದ್ಧರ ಬಲಂ ಯಶಃ ಅಂತ ಕೀರ್ತಿ. ಸೀತೆಗೆ ಒಂದು ಮನೆ ಕೊಟ್ಟಂತೆ ರಾಮ. ನಿನಗೆ ಯಾರಿಗೆ ಬೇಕು, ಈ ನಮ್ಮಿಬ್ಬರ ಸಮಾಗಮದಲ್ಲಿ ಯಾರು ಹೆಚ್ಚು ಪ್ರಯತ್ನ ಮಾಡಿದ್ದಾರೆ ಅಂತ ಅನಿಸಿದ ಅವ್ರಿಗೆ ಹಾಕಿರುತ್ತಂದ್ರೆ ಆ ಸೀತಾದೇವಿ ಜಗನ್ಮಾತೆ ಹನುಮಂತನಿಗೆ ಮಾಲೆ ಹಾಕಿದ್ದಾರೆ. ಮಾಲೆ ಹಾಕಿದ್ದು ಜಪ ಮಾತ್ರ, ಕರುಣೆಯನ್ನೇ ಹಾಕಿದ್ದು ಅಂತ ಹೇಳ್ತಾರೆ. ಅಂತ ಕೀರ್ತಿ ಸಂಪಾದನೆ ಮಾಡಿದ್ದಾರೆ. ಮೊಟ್ಟ ಮೊದಲನೇ ಸನ್ಮಾನ ಅವನಿಗೆ ಮಾಡುವಂತಂದಾಗ ಸೀತಾದೇವಿ ಹನುಮಂತನಿಗೆ ಮಾಡ್ತಾರೆ. ಧೈರ್ಯ, ಎಂಥ ಧೈರ್ಯ ಅಂತಂದ್ರೆ ಇಂದ್ರಿಯ ನಿಗ್ರಹ ಅಂತ. ಹೆದರದೇ ಇರೋದು ಅನ್ನೋದಕ್ಕೆ ಇನ್ನೊಂದು ಕಷ್ಟ ಇದೆ, ನಿರ್ಭಯ. ಧೈರ್ಯ ಅಂದ್ರೆ ಇಂದ್ರಿಯ ನಿಗ್ರಹ. ವಿಕಾರ ಹೇತೌಸತಿ ವಿಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಃ. ವಿಕಾರಗೊಳಿಸುವ ಪರಿಸರದಲ್ಲಿದ್ದರೂ ಕೂಡ ಮನಸ್ಸು ವಿಕಾರಗೊಳ್ಳದೇ ಇದ್ರೆ ಅದಕ್ಕೆ ಧೈರ್ಯ ಅಂತ ಹೇಳ್ತಾರೆ. ವಿಚಾರಗೊಳಿಸುವ ಪ್ರಸಂಗ ಏನೂ ಇದ್ದಾಗ ವಿಚಾರಗೊಳ್ಳುವ ಧೈರ್ಯ ಅಲ್ಲ. ಹನುಮಂತನಿಗೆ ಎಂಥ ಇಂದ್ರಿಯ ನಿಗ್ರಹ. ಸೀತೆಯನ್ನು ಹೋಗ್ಲಿಕ್ಕೆ ಹೋದಾಗ ಸ್ತ್ರೀಯರ ಅಂತಃಪುರಕ್ಕೆ ಹೋಗಿದ್ದಾನೆ. ರಾಕ್ಷಸಿಯರ ಅಂತಃಪುರಕ್ಕೆ ಅಸ್ತವ್ಯಸ್ತವಾಗಿ ಮಲಗಿದ್ದಾರೆ. ಅವರು ಸುರಾಪಾನ ಮಾಡಿ ಅಲ್ಲೆಲ್ಲ ಹುಡುಕ್ಬೇಕಾಯ್ತು. ಒಂದು ಚೂರು ಮನಸ್ಸಿಗೆ ಕ್ಷೋಭೆ ಉಂಟಾಗಲಿಲ್ಲ ಆ ದೃಶ್ಯ ನೋಡಿ. ರಾತ್ರಿ ಹೊತ್ತು ಯದ್ವಾತದ್ವ ಬಿದ್ದಿರ್ತಾರೆ ರಾಕ್ಷಸ ಸ್ತ್ರೀಯರು, ಮೈ ಮೇಲೆ ಪ್ರಜ್ಞೆ ಇರೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲೂ ಆ ಸ್ತ್ರೀಯರನ್ನ ನೋಡಿ ಏನೂ ವಿಚಾರ ಒಳ್ಳೆಯದು. ಇದು ಹನುಮಂತನ ಇಂದ್ರಿಯ ನಿಗ್ರಹ ಅಂದ್ರೆ ಅಂತ. ಒಬ್ಬನು 8 ವರ್ಷಕ್ಕೆ ಜೈಲು ಸೇರಿದ್ದಂತೆ. 80 ವರ್ಷಕ್ಕೆ ಹೊರಗೆ ಬಂದ ಬಿಡುಗಡೆ. ನಾನು ಭಾರಿ ಇಂದ್ರಿಯ ನಿಗ್ರಹ ಅಂತ ಹೇಳ್ಕೊಂಡ. ಯಾಕೆಂದ್ರೆ ಇಂದ್ರಿಯ ಶೋಭೆಗೊಳ್ಳಿಕ್ಕೆ ಅವಕಾಶ ಇದೆ. ಕಾರಾಗೃಹದಲ್ಲಿ ಬ್ರಹ್ಮಚರ್ಯ, ನಾನು ಅಖಂಡ ಬ್ರಹ್ಮಚರ್ಯ ಹೌದು ಮಾಡಿರ್ತೇನೆ. ಕಾರಾಗೃಹದಲ್ಲಿ ವಿಕಾರಕ್ಕೆ ಹೇತುವಾದ ಪರಿಸರ ಇದ್ದಾಗಲೂ ಹನುಮಂತ ನಿರ್ವಿಕಾರ ಮನಸ್ಸಿನವನಾಗಿದ್ದ. ಇದು ಧೈರ್ಯ ಅಂದ್ರೆ. ಅವನೇ ಹೇಳ್ತಾನೆ, ನಹಿಮೆ ಮನಸ್ಸಿಂಚಿತ ವೈಕಲ್ಯ ಉಪಪದ್ಯತೆ. ಇವೆಲ್ಲೂ ನನಗೇನು ಮನಸ್ಸಿನಲ್ಲಿ ವಿಕಾರ ಆಗಿಲ್ಲ ಅಂತ ತಾನೇ ತನ್ನ ಬಗ್ಗೆ ಹೇಳ್ತಾನೆ. ನಿರ್ಭಯತ್ವ, ಸ್ವಲ್ಪನೂ ಹೆದರಿಕೆ ಅನ್ನೋದಿಲ್ಲ. ನಮ್ಮ ಪರಿಸ್ಥಿತಿ ನೋಡಿದ್ರೆ ನಾವೇ ಕಟ್ಕೊಂಡು ಮನೆಯಲ್ಲಿ ನಮಗೆ ಇದಕ್ಕೆ ಹೆದರಿಕೆ. ಒಬ್ಬನೇ ಇರು ಅಂದ್ರೆ ಇನ್ನೊಬ್ರು ಬೇಕು ಜೊತೆಗೆ. ರಾತ್ರಿ ಯಾರಾದ್ರೂ ಒಬ್ಬರಿಗೆ ಭಯ. ಯಾಕೆಂದ್ರೆ ನಾವೇ ಮನೆ ಕಟ್ಕೊಂಡಿದ್ದೀವಿ, ದೊಡ್ಡ ಮನೆ, ಅದ್ರ ಒಬ್ಬರಿಗೆ ಹೆದರಿಕೆ. ಎಲ್ಲಾದ್ರೂ ಹೋಗಿ ಅಂದ್ರೆ ಒಬ್ಬರಿಗೆ ಭಯ, ಇಬ್ರು ಬೇಕಾಗ್ತದೆ. ಹನುಮಂತ ಹಾಗಲ್ಲ. ರಾಕ್ಷಸ ಪುರಿ
ಲಂಕಾಪಟ್ಟಣ ಅಂದ್ರೆ ಬರೇ ರಾಕ್ಷಸರು, ತನ್ನಲ್ಲಿ ಆಯುಧ ಇಲ್ಲ, ಸಹಾಯಕ್ಕೆ ಮತ್ತೊಬ್ಬರಿಲ್ಲ, ಏಕಾಕಿ ಯೋಗಿಷದ್ರಕ್ಷ ಪುರಿಂ ರಾವಣ ಪಾಲಿತ, ಏಕಾಕಿಯಾಗಿ ಅಲ್ಲಿ ಹೋಗುವ ಧೈರ್ಯ ಮಾಡಿದ್ನಲ್ಲ, ಹೋಗುವ ಸಾಹಸ ಮಾಡಿದ್ನಲ್ಲ, ಇದು ಗರ್ಭಯತ್ವ. ಅರೋಗತ ಮನೆ ಮಾಡಿದ್ದೇನೆ, ಅರೋಗತ ಯಾವ ರೋಗವೂ ಇಲ್ಲ. ಬಾಲಕ್ಕೆ ಹೆಚ್ಚಿದ್ರು ಕೂಡ ಸಿಗಲಿಲ್ಲ. ಅಜಾಡ್ಯಂ, ಜಾಡ್ಯ ಅನ್ನೋದೇ ಇಲ್ಲ, ಉತ್ಸಾಹ, ಉತ್ಸಾಹ ಹನುಮಂತನಿಗೆ ಉತ್ಸಾಹ. ಲಂಕಾಪಟ್ಟಣಕ್ಕೆ ಹೋಗಿ ಬರುವಾಗ ಗೋಧಿಗಳೆಲ್ಲ ಕೇಳಿದಂತೆ, ಬೇಗ ಬಾ ಹನುಮಂತ, ಜಾಸ್ತಿ ಹೊತ್ತು ಕೂತ್ಬೇಡ, ಟೆನ್ಷನ್ ಆಗ್ತದೆ ಅಂತ ಹನುಮಂತ ಹೇಳಿದಂತೆ. ಏನು ವೇಗದಲ್ಲಿದ್ದೇನೆ, ಇದೇ ವೇಗದಲ್ಲಿ ಲಂಕೆಗೆ ಹೋಗ್ತೀನಿ, ಸ್ವಲ್ಪ ಹೊತ್ತು ಹುಡುಕ್ತೇನೆ, ಸೀತೆ ಸಿಕ್ಕಳು ಸರಿ, ಇಲ್ಲ ಅಂತಾದ್ರೆ ಅದೇ ವೇಗದಿಂದ ಸ್ವರ್ಗಕ್ಕೆ ಹೋಗ್ತೇನೆ, ಅಲ್ಲಿ ಹುಡುಕ್ತೇನೆ, ಇಲ್ಲ ಅಂದ್ರೆ ಅದೇ ವೇಗದಿಂದ ಮತ್ತೆ ಲಂಕೆಗೆ ಬರ್ತೀನಿ, ಮತ್ತೆ ಹುಡುಕೋದಿಲ್ಲ, ನಿಮ್ಗೆ ಟೆನ್ಷನ್ ಮಾಡೋದಿಲ್ಲ. ರಾವಣ ಇದ್ದಾಗೆ ಲಂಕೆಯನ್ನೇ ಕಿತ್ತು ತಂದು ಕಿಷ್ಕಿಂದ ಹೇಳಿರ್ತೀನಿ, ನೀವು ನಾವು ಸೇರಿ ಹುಡ್ಕೊಂಡಂತೆ ಅಂತ. ಬೇಗ ಸೀತೆಯನ್ನು ಕರ್ಕೊಂಡು ಬರಂದ್ರೆ ಸೀತೆ ಇರೋ ಹಾಗೆ ಲಂಕೆಯನ್ನೇ ತಂದಿಡ್ತೀನಿ ಇಲ್ಲಿ ಅಂತ. ಅರೋಗತ ಅಜಾಡ್ಯಂ, ಜಾಡ್ಯ ಇಲ್ಲ, ಶಾಂತನ ಅನ್ನೋದು ಇದ್ದೇ ಇಲ್ಲ. ಅಜಾಡ್ಯಂ ವಾಕ್ಪಟುತ್ವಂಚ ಮಾತುಗಾರಿ. ಹನುಮಂತನ ಹತ್ರ ನೀನ್ ಯಾರು ಅಂತ ರಾಮ ಕೇಳಿದಾಗ ತನ್ನ ಪರಿಚಯ ಎಲ್ಲ ಹೇಳ್ಕೊಳ್ತಾನೆ. ಅದನ್ನು ನೋಡಿ ರಾಮ ಉದ್ಗಾರ ತೆಗಿತಾನೆ, ಲಕ್ಷ್ಮಣ ನೀನು ದ್ವಿಸಹಸ್ರ ನಾಲಿಗೆ ಉಳ್ಳವು ನೀನು. ನೋಡಿ ಚೆನ್ನಾಗಿ ಮಾತಾಡಿದ ಹನುಮಂತ. ನಾದೃಗ್ವೇದ ವಿನೀತಸ್ಯ ನಾಯಜುರ್ವೇದಧಾರಿಣಃ ನಾಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಋಗ್ವೇದ ಓದ್ದೇ ಇದ್ರೆ, ನಾದೃಗ್ವೇದ ವಿನೀತಸ್ಯ, ಋಗ್ವೇದ ವಿನೀತ ಹೋದ್ರೆ, ಯಜುರ್ವೇದದ ಧಾರಣಾ ಶಕ್ತಿ ಇಲ್ಲದೆ ಇದ್ರೆ, ಸಾಮವೇದದ ವಿದ್ವತ್ವ ಇಲ್ಲದೆ ಇದ್ರೆ ಈ ರೀತಿ ಮಾತಾಡ್ಲಿಕ್ಕೆ ಬರೋದು. ಎಲ್ಲ ವೇದ ಓದಿದ್ರಿಂದ ನಾಲಿಗೆ ಅಂತ ಶಕ್ತಿ ಹೊಂದಿದೆ. ನೂನಂ ವ್ಯಾಕರಣ ಕೃಷ್ಣ ಮನೆಯ ಬಹುಧಾಸುತ್ತಂ, ಭಾರಿ ವ್ಯಾಕರಣ ಶ್ರವಣ ಮಾಡಿದ್ದಾನೆ, ಒಂದು ಅಪಶಬ್ದ ಇಲ್ಲ. ನಕಿಂಚಿದ್ ಅಪಶಬ್ದಿತಂ ಬಹುವ್ಯಾಹರತಾನೇನ, ನಕಿಂಚಿದ್ ಅಪಶಬ್ದಿತಂ, ಬೇಕಾದಷ್ಟು ಮಾತಾಡಿದ, ಒಂದು ಅಪಶಬ್ದ ಇಲ್ಲ. ನಾವು ಗಂಟೆಗಟ್ಟಲೆ ಮಾತಾಡ್ತೀವಿ. ಬಹುವ್ಯಾಹರತಾನೇನ ನಕಿಂಚಿದಪಿ ಶಬ್ದಿತಂ, ಒಂದು ಹೇಳಿದಂಗೆ ಆಗಿರುತ್ತೆ. ಹಿಡ್ಕೊಂಡು ಕೂತಿದ್ರು, ಏನಾದ್ರು ಹೇಳ್ತಾರೆ, ಒಬ್ಬರು ಉಪನ್ಯಾಸ ಮಾಡ್ತಿದ್ರು, ಹಿಡ್ಕೊಂಡು ಕೂತಿದ್ರು, ಏನಾದ್ರು ಪಾಯಿಂಟ್ ಬರೆಯೋಣ, ಒಂದು ಗಂಟೆ ಆದ್ರೂ ಒಂದು ಬೈಲಿ. ಯಾಕೆಂದ್ರೆ ಬಹುವ್ಯಾಹರತಾನೇನ ನಕಿಂಚಿದಪಿ ನಕಿಂಚಿದ್ ಅಪಶಬ್ದಿತಂ ಅಂತ ವ್ಯಾಕರಣ ಪಾಂಡಿತ್ಯ ಹನುಮಂತನಿಗೆ. ಇದೆಲ್ಲ ಕರ್ಮಣಿ ಪ್ರಯೋಗ ಪ್ರಾರಂಭ ಆಗ್ತದೆ, ಕರ್ತರಿ ಪ್ರಯೋಗದಲ್ಲಿ ಮುಗಿತದೆ. ಇದರಿಂದ ಈ ಉಪನ್ಯಾಸವನ್ನು ಹೇಳಿದ್ರು. ಏನೇನೋ ಬಾಯಲ್ಲಿ ಶಬ್ದಗಳು ದೊಡ್ಡ ಅತಿಥಿಗಳನ್ನ ಕರೆಸಿ ಆ ಕೀರ್ತಿವತ್ತ ಮಹಾನುಭಾವರು ಅತಿಥಿಗಳಾಗಿ ಬಂದಿದ್ದಾರೆ ಅಂತ ಹೇಳಲಿಕ್ಕೆ ಹೋಗಿ ಕೀರ್ತಿಶೇಷ ಮಹಾನುಭಾವರು ಬಂದಿದ್ದಾರೆ. ಸಂಗೀತಗಾರರನ್ನು ಕರೆಸಿ ಕೊನೆಗೆ ಒಂದಾರ್ಪಣೆ ಹೇಳುವಾಗ ಇಷ್ಟೊತ್ತು ಬಹಳ ಚೆನ್ನಾಗಿ ವಿಲಾಪ ಮಾಡಿದ್ರು. ವಿಲಾಪ ಅಲ್ಲ ಮಾಡಿದ್ರು, ಆಲಾಪ. ಆಲಾಪ ಹೋಗಿ ವಿಲಾಪ ಆಗ್ತದೆ. ಕೀರ್ತಿವತ್ ಮಹಾನುಭಾವರು ಕೀರ್ತಿಶೇಷರಾಗ್ತಾರೆ. ಹನುಮಂತನ ಬಾಯಲ್ಲಿ ಹಾಗೆಲ್ಲ ಆಗುತ್ತೆ. ಇಂಥವನು ದೂತನಾಗಬೇಕು ಅಂತ ಆಗಲೇ ಹೇಳಿದ್ದಾರ. ಪರಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ. ಗುಣಗಳೆಲ್ಲ ಹನುಮಂತನಲ್ಲಿದೆ. ಹನುಮಂತ ದೇವರು ಎಲ್ಲ ಭಕ್ತರಿಗೂ ಕೊಡಲಿ. ವಿಶೇಷವಾಗಿ ಇಲ್ಲಿ ಪ್ರತಿ ವರ್ಷ ಬಂದು ಹನುಮಂತನ ಉತ್ಸವವನ್ನು ನಡೆಸ್ತಾ ಇರುವಂತ ಧನಂಜಯಾಚಾರ್ಯರಲ್ಲಿ ವಾರ್ಷಿಕ ಮೊದಲಾಗಿ ಇದೆ.